ರಾಜಕೀಯವಾಗಿ ಕ್ರಿಯಾಶೀಲವಾಗಿ ಬರಬೇಕು ಅಂತೇಳಿ ಬಹುಶಃ ಪದ್ಮನಾಭನ ಮನೆಗೆ ಹೋಗಿ ನಾನು ಕರ್ಕೊಂಡು ಬಂದಿದ್ದೆ ಒಂದು ಕಾಲದಲ್ಲಿ. ಅವರ ತಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, ಮಂಡಲ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿದರೂ ಕೂಡ ಬಹುಶಃ ಪದ್ಮನಾಭ ಅಷ್ಟು ರಾಜಕೀಯವಾಗಿ ಮುಂದೆ ಇರಲಿಲ್ಲ. ಬಹುಶಃ ಒಂದು ದಿವಸ ನೀನು ಬರಬೇಕು, ಮುಂದೆ ಬರಬೇಕು, ನೀನು ಲೀಡರ್ ಆಗಬೇಕು ಅಂತ ನಾನು ಹೇಳಿದ್ದೆ. ಬಹುಶಃ ಜಿಲ್ಲಾ ಪಂಚಾಯತ್ ಸದಸ್ಯರಾಗಬೇಕು ಅಂತ ಭಾಳ ಆಸೆ ಇದ್ದರೂ ಕೂಡ ಕೆಲವು ಅಲ್ಲಿ ಅವಕಾಶಗಳು ಕಡಿಮೆ ಇತ್ತು ಮೆಲ್ಲುವನವರೇ. ಆದ್ದರಿಂದಾಗಿ ಬಹುಶಃ ಅದಾಗಲಿಲ್ಲ. ಶ್ರೀಮತಿ ಅವರು ತಾಲೂಕು ಪಂಚಾಯತ್ ಸದಸ್ಯರಾಗ್ತಕ್ಕಂಥ ಅವಕಾಶ ಆಗಿದೆ. ಬಹುಶಃ ಇವತ್ತು ನೀವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದೀರಿ. ಒಂದು ಮಾತನ್ನು ನಾನು ಹೇಳಿದ್ರಿ ನೀವು, ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನನಗೆ ನೇಮಕ ಆಗಿದೆ, ನಾನು ಗುರುಪುರ ಬ್ಲಾಕ್ನಲ್ಲಿ ಖಂಡಿತವಾಗಿ 10 ಓಟ್ ಆದರೂ ಕಾಂಗ್ರೆಸ್ ಜಾಸ್ತಿ ಮಾಡ್ತೇನೆ ಅನ್ನುವಂಥ ಒಂದು ಮಾತನ್ನು ನನಗೆ ಹೇಳಿದ್ದಾರೆ. ಅದು ಅವರ ವಿಶ್ವಾಸದ ಮಾತು. ಅದನ್ನು ನಾವೆಲ್ಲ ಮೆಚ್ಚಬೇಕಾಗಿದೆ. ಆ ಧೈರ್ಯ ಇದೆ, ಆ ಹುಮ್ಮಸ್ಸಿದೆ, ಆ ಒಂದು ಆಸಕ್ತಿ ಇದೆ, ಅಪೇಕ್ಷೆ ಇದೆ. ಬಹುಶಃ ಇನಾಯತ್ ಅಲಿ ಅವರಿಗೆ ನಾನು ಮೊದಲು ಹೇಳಿದ್ದೆ, ಇವರು ಅಧ್ಯಕ್ಷವನ್ನು ಮಾಡಿ ಇವತ್ತು ನಮ್ಮ ಕಾಮ್ಲಿ ಅವರು ಪಂಚಕಾರ್ಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಅವರ ಅಧ್ಯಕ್ಷ ಮಾಡಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದೆ. ಈಗ ಆ ಸಂದರ್ಭ ಕೈಗೂಡಿ ನೀವು ಅಧ್ಯಕ್ಷರಾಗಿದ್ದೀರಿ, ಬಹಳ ಸಂತೋಷ. ಖಂಡಿತವಾಗಿ ಈ ಒಂದು ಬ್ಲಾಕ್ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಹುಮ್ಮಸ್ಸು ನೀಡುವಲ್ಲಿ ಅವರು ನಿಮ್ಮ ಜೊತೆ ಇದ್ದು ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಖಂಡಿತ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು 4 ಬಾರಿ ಈ ಕ್ಷೇತ್ರದ MLA ಆಗಿದ್ದವನು. ನಾನು ಮತ್ತೆ ಈ ಕ್ಷೇತ್ರ ನನಗೆ ನಂತರ ಬಹುಶಃ ಬಂಟ್ವಾಳ ಆ ಭಾಗಕ್ಕೆ ಹೋಯಿತು. ನಾನು ಈ ಕ್ಷೇತ್ರ ಶಾಸಕನಾಗಿ ಇರಲಿಲ್ಲ. ಆದರೆ ಬಹಳ ಜನ ನನ್ನನ್ನು ಕರೆದು ಇಲ್ಲಿ ಬರಬೇಕು, ಕಾರ್ಯಕ್ರಮಕ್ಕೆ, ಮದುವೆಗೆ ಎಲ್ಲ ಕರಿಬೇಕು ಅಂತೇಳಿ ಕರೀತಾ ಇದ್ರು. ನನಗೆಲ್ಲ ಬರಲಿಕ್ಕೆ ಆಗಿಲ್ಲ. ಆದರೆ ಪದ್ಮನಾಭ ಹಾಗೆಲ್ಲ, ನಮ್ಮ ಕ್ಷೇತ್ರ ಅಲ್ಲ ಅದು. ಆದರೆ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಅಲ್ಲಿ ಹೋಗ್ಬೇಕು. ಒಂದು ಹೆಚ್ಚುವರಿ, ನನಗೆ ಒಂದು ಹೆಚ್ಚುವರಿ ಕೆಲಸ ಅಂತ ಹೇಳಿದ್ರೆ BL ಪದ್ಮನಾಭ ಅವ್ರದ್ದು ಕೆಲಸ. ಅವರ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಹೋಗ್ಬೇಕು. ಮನೆ ಕಾರ್ಯಕ್ರಮದ ಹಿಡಿದು, ಯಕ್ಷಗಾನದ ಕಾರ್ಯಕ್ರಮದ ಹಿಡಿದು, ಎಲ್ಲ ದೇವಸ್ಥಾನದ ಕಾರ್ಯಕ್ರಮ ಹಿಡಿದು, ಎಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮ. ಬಹುಶಃ ಬೆಳಿಗ್ಗೆ ಒಂದು ಫೋನು, ನೀವು ಬರೋದಿಲ್ಲ ಅಂತ ನಾನು ಒಂದ್ಸರಿ ಹೇಳಲಿಕ್ಕೆ, ನಿನ್ನ ಕ್ಷೇತ್ರದ MLA ನಾನು ಬರಲಿಕ್ಕೆ, ನಾನು ಎಲ್ಲ ಇರೋದು, ನನಗೆ 1000 ಕೆಲಸ ಇದೆ ಊರಲ್ಲಿ ಅಂತೇಳಿ. ಬಹುಶಃ ಬಹಳ ಸಂತೋಷ. ಆದರೆ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಇದು ಖಂಡಿತವಾಗಿ ಅವರ ಗುಣಧರ್ಮವನ್ನು ನಾನು ಮೆಚ್ಚಬೇಕಾಗಿದೆ ಅಂತ ಹೇಳ್ತಕ್ಕಂಥದ್ದನ್ನು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಬಹುಶಃ ಈ ಬ್ಲಾಕ್ನ ಅಧ್ಯಕ್ಷರಾಗಿದ್ದಾಗ RK ಪೃಥ್ವಿರಾಜರವರು ಹಿಂದೆ ಅಧ್ಯಕ್ಷರಾಗಿದ್ದರು. ಬಹುಶಃ ಇಲ್ಲಿ ಒಂದು ಸಣ್ಣ ಕಚೇರಿಯನ್ನು ಮಾಡಲಿಕ್ಕೆ ಧೈರ್ಯ ಮಾಡಿದವರು. ಬಹುಶಃ ಆ ಸಂದರ್ಭದಲ್ಲಿ ನಾವೊಂದು ಸಣ್ಣ ಕಚೇರಿಯಲ್ಲಿ ಗುರುಪುರದಲ್ಲಿ ಮಾಡಿದ್ದು. ಬಹುಶಃ ಎಲ್ಲಿ ಕೂಡ ಆಫೀಸ್ ಇಲ್ಲದ ಕಾಲದಲ್ಲಿ ಬಹುಶಃ ಈ ಒಂದು ಬ್ಲಾಕ್ ಅನ್ನು ಒಳ್ಳೆ ರೀತಿಯಲ್ಲಿ ಮಾಡಿದಂಥವರು RK ಪೃಥ್ವಿರಾಜರು ಕೂಡ ಹಿಂದೆ ಅದಕ್ಕೂ ಕೂಡ ಮಾಡಿದವರು. ಕಮಲಿಗಿಂತ ಮೊದಲು ಪೃಥ್ವಿರಾಜರು ಅಧ್ಯಕ್ಷರಾಗಿದ್ದರು. ಅದಕ್ಕಿಂತ ಮೊದಲು ಸುದೀರ್ಘ ವರ್ಷ ಮಜೀದ್ ಅವರು, ನಾನು MLA ಆಗಿದ್ದಾಗ ಅವರು ಕೂಡ ಇಲ್ಲಿ ಅಧ್ಯಕ್ಷರಾಗಿ, ಬಹುಶಃ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಒಬ್ಬ ಹಿರಿಯರು, ಅವರಿಗೆ ಶಿಕ್ಷಣದ ಕೊರತೆ ಇತ್ತು, ಆದರೆ ಅತ್ಯಂತ ಹೆಚ್ಚು ಬುದ್ಧಿವಂತ ಒಬ್ಬ T ಹುಸೇನ್ ಅಂತ ಹೇಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ಜಿಲ್ಲಾ ಪಂಚಾಯತ್ ಸದಸ್ಯ ಕೂಡ, ಒಬ್ಬ ಬ್ರಿಲಿಯಂಟ್ ಪರ್ಸನ್. ಶಿಕ್ಷಣ ಇಲ್ಲ, ಆದರೆ DC ಹತ್ರ ಆಗಲಿ, ಯಾರ ಹತ್ರ ಆಗಲಿ ಧೈರ್ಯವಾಗಿ ಹೋಗ್ತಕ್ಕಂಥ ಒಬ್ಬ ನಾಯಕ T ಹುಸೇನ್ ಅಂತ ಹೇಳ್ತಕ್ಕಂಥದ್ದನ್ನು ನಾವು ನೀವು ಖಂಡಿತವಾಗಿ ಅವ್ರು ನೆನಪಿದೆ ಅಂತ ಹೇಳ್ತಕ್ಕಂಥ ಕರಿಯಪ್ಪನವರು. ಬಹುಶಃ ಇದನ್ನೆಲ್ಲ ನನಗೆ ಇಲ್ಲಿ ಕಾಂಗ್ರೆಸ್ ಬಹಳ ಸುಮ್ಮನೆ ಕಾಂಗ್ರೆಸ್ ಬೆಳೆದಿಲ್ಲ. ಈ ಕಾಂಗ್ರೆಸ್ ಇವತ್ತು ಗಟ್ಟಿಯಾಗಿದೆ. BJP ಎಷ್ಟೇ ಪ್ರಬಲವಾಗಿದ್ರು ಕೂಡ ಗುರುಪುರ ಹೋಬಳಿ ಕಾಂಗ್ರೆಸ್ ಭದ್ರಕೋಟೆ ಇವತ್ತು ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು, ಅದಕ್ಕೆ ದೊಡ್ಡ ಪಂಚಾಂಗ ಇದೆ ಅನ್ನುವಂಥದ್ದು ನಾನು ಸುಮ್ಮನೆ ಕಾಂಗ್ರೆಸ್ ಆಗುವುದಿಲ್ಲ, ಭಾಷೆಯಿಂದ ಕಾಂಗ್ರೆಸ್ ಆಗುವುದಿಲ್ಲ, ನಾವು ಏನು ಮಾತಾಡಿದ್ರೆ ಕಾಂಗ್ರೆಸ್ ಆಗುವುದಿಲ್ಲ. ಆ ಕಾಂಗ್ರೆಸ್ ಕಟ್ಟಬೇಕಾದ್ರೆ ಕೆಲಸ ನಾವು ಕೆಲಸದಲ್ಲಿ ಮಾಡಿದಾಗ ಮಾತ್ರ ಕಾಂಗ್ರೆಸ್ ಒಂದು ಗಟ್ಟಿಯಾಗಿ ಬೇರೂರುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಒಳ್ಳೆಯ ಕಾರ್ಯಕರ್ತರಿದ್ದಾರೆ, ನನಗೆ ಬಹಳ ಪ್ರೀತಿಯ ಕಾರ್ಯಕರ್ತರಿದ್ದಾರೆ. ಕಾಂಗ್ರೆಸ್ ಈಸ್ ಮೈ ರಿಲಿಜನ್ ಅಂತ ನಾನು ಒಂದು ಯಾವಾಗಲೂ ಹೇಳುವಂಥದ್ದು. ಕಾಂಗ್ರೆಸ್ ಈಸ್ ಮೈ ರಿಲಿಜನ್, ಕಾಂಗ್ರೆಸ್ ಈಸ್ ನನ್ನ ಧರ್ಮ.
ಆ ಕಾಂಗ್ರೆಸ್ನ ಧರ್ಮ ಅಂತ ಹೇಳ್ತಕ್ಕಂಥ ದೊಡ್ಡ ಸಂಖ್ಯೆಯ ಜನ ಇರ್ತಕ್ಕಂಥ ಕಾಂಗ್ರೆಸ್ನ ಕಾರ್ಯಕರ್ತರು ಇರ್ತಕ್ಕಂಥ ಒಂದು ಬ್ಲಾಕ್ ಅದು ಗುರುಪುರ ಬ್ಲಾಕ್ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 97ನೇ ಇಸ್ವಿ ನನಗೆ ಇವತ್ತಿಗೆ ನೆನಪಿದೆ. ಇವತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ತಿಳ್ಕೊಳ್ಬೇಕು. 94ನೇ ಇಸ್ವಿಯಲ್ಲಿ ಬಾಬರಿ ಮಸೀದಿಯ ಧ್ವಂಸ ಆಗಿರ್ತಕ್ಕಂಥ ಕಾಲ ಅದು. ಮುಸಲ್ಮಾನರಿಗೆ ಯಾರು ಓಟ್ ಹಾಕ್ಲಿಲ್ಲ. ನನ್ನ ಕ್ಷೇತ್ರ ಮುಸ್ಲಿಂ ಬಾಹುಲ್ಯದ ಒಂದು ವಿಧಾನಸಭಾ ಕ್ಷೇತ್ರ. ಓಟು ಯಾರು ಕೊಡ್ತಾ ಇಲ್ಲ. 94 ಎಲೆಕ್ಷನ್ ನಲ್ಲಿ ಬಹುಶಃ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆ ಎರಡಾಗಿ ಈ ಜಿಲ್ಲೆ ಆದಾಗ ಈ ಜಿಲ್ಲೆಯಲ್ಲಿ ಎಲ್ಲ ಸೀಟುಗಳು ಸೋತಾಗ ಇವತ್ತು ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನನ್ನು ಒಬ್ಬನನ್ನು MLA ಮಾಡಿರ್ತಕ್ಕಂಥ ಕ್ಷೇತ್ರ ಇದ್ರೆ ಅದು ಗುರುಪುರ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ಬೇಕಾಗಿದೆ. ಇಲ್ಲಿ ಮುಸ್ಲಿಂ ಸಮುದಾಯ ಬಹುಶಃ ಕಾಂಗ್ರೆಸ್ ಓಟ್ ಹಾಕಿದ್ದಾರೆ. ಅವರು ಅಡ್ಡೂರು ಅಂತ ಒಂದು ಗ್ರಾಮ ಇದೆ. ನನಗೆ ಇವತ್ತು ನೆನಪಾಗುತ್ತೆ, ಉಸ್ತುವಾರಿ ಸಚಿವರೇ ಆ ಒಂದು ಗ್ರಾಮದಲ್ಲಿ ಮುಸ್ಲಿಮರು ಇರತಕ್ಕಂಥ ಒಂದು ಗ್ರಾಮ. ನನಗೆ ಒಂದು 200 ಓಟು ನಷ್ಟ ಆಯಿತು. ನಾನು ಗೆದ್ದಿದ್ದೆ ಆ ಚುನಾವಣೆಯಲ್ಲಿ, ಒಬ್ಬನೇ ಗೆದ್ದಿದ್ದೆ ಆ ಚುನಾವಣೆಯಲ್ಲಿ. ಓಟಿನಲ್ಲಿ ಒಂದು 200 ಓಟ್ ಹಾಳಾಯಿತು. ಅವರು ಏನು ಓಟ್ ಹಾಕಿ ಹೀಗೆ ಬರೆದಿದ್ರು, ನಾವು ಕೈ ಕಾಂಗ್ರೆಸ್ ಅಲ್ಲ ರೈ ಕಾಂಗ್ರೆಸ್ ಅಂತೇಳಿ ಸಿಗ್ನೇಚರ್ ಹಾಕಿ 200 ಓಟ್ ಒಂದು ಗ್ರಾಮ, ಅದು ಅಡ್ಡೂರು ಗ್ರಾಮ. ಅಂತ ಒಳ್ಳೆಯ ಕಾರ್ಯಕರ್ತ ಇರ್ತಕ್ಕಂಥ ಒಂದು ಊರಿದು. ಬಹುಶಃ ನನ್ನ ವಿಟ್ಲ ವಿಧಾನಸಭಾ ಕ್ಷೇತ್ರ ಅಂತಿದೆ, ಬಂಟ್ವಾಳ ಬಂದು ವಿಟ್ಲ 2 ವಿಧಾನಸಭಾ ಕ್ಷೇತ್ರ ಒಂದು ತಾಲೂಕಿನಲ್ಲಿ. ಆ ವಿಟ್ಲ ವಿಧಾನಸಭಾ ಕ್ಷೇತ್ರ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಸಿಕ್ಕಿರ್ತಕ್ಕಂಥದ್ದು 18,000 ಓಟು. ಡೆಪಾಸಿಟ್ ಹೋಗುವಂತ ಸ್ಥಿತಿಗೆ ಬಂತು. 3ನೇ ಸ್ಥಾನ ರಾಮನಾಯಕರಿಗೆ, 2ನೇ ಸ್ಥಾನ ಜನತಾದಳದ ಒಂದು ಗಾಳಿ ಇತ್ತು. ಆ ಬಾಬರಿ ಮಸೀದಿ ವಿಷಯ ತಮ್ಮ ಕಾಂಗ್ರೆಸ್ ಓಟ್ ಹಾಕ್ತಿರ್ಲಿಲ್ಲ. ಆದ್ರೆ ಇನ್ನೊಂದು ಭಾಗದಲ್ಲಿ ಬಂಟ್ವಾಳ ಗುರುಪುರ ಸೇರಿಕೊಂಡು ನಿಮ್ಮ ಒಂದು ಆಶೀರ್ವಾದದಿಂದ ಬಹುಶಃ 18,000 ನೆರೆಯ ಕ್ಷೇತ್ರದ ಅಭ್ಯರ್ಥಿ ಆದ್ರೆ ನನಗೆ ಚುನಾವಣೆಯಲ್ಲಿ ಗೆಲ್ಲುವಂತ ನಗೆ ಬೀರ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕ ಜನ ಇರ್ತಕ್ಕಂಥ ಕ್ಷೇತ್ರ ಈ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ. ಈ ಗುರುಪುರ ಹೋಗ್ಲಿ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ನನಗೆ ಹೆಮ್ಮೆ ಆಗುತ್ತದೆ, ಗೌರವ ಆಗುತ್ತದೆ, ಪ್ರೀತಿ ಆಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂತ ಒಂದು ಪ್ರಬಲವಾದಂಥ ಜನರಿರ್ತಕ್ಕಂಥ ಒಂದು ಗುರುಪುರ ಇವತ್ತು ರಾಜ್ಯದಲ್ಲಿ ಈ ಜಿಲ್ಲಾ ಪಂಚಾಯತ್ ಕಳೆದ ಸೋತಿದ್ರು ಕೂಡ ಬಹುಶಃ 3 ಸೀಟು ಕೂಡ ಗೆಲ್ಲತಕ್ಕಂಥ ಅವಕಾಶ ಇತ್ತು. ಕೃಷ್ಣ ಮೀನರು ಸಣ್ಣ ಓಟಲ್ಲಿ ಸೋತಿದ್ದಾರೆ. ಬಹುಶಃ 2 ಸೀಟನ್ನು ಗೆಲ್ಲಿಸ್ತಕ್ಕಂಥದ್ದು ಕೂಡ ಆಗಿದೆ. ಈ ಭಾಗ ಬಹುಶಃ ಕಾಂಗ್ರೆಸ್ ಜೀವಂತವಾಗಿದೆ ಅನ್ನೋದನ್ನ ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ಭಾಗ. ಮುಂದೆ ಕೂಡ ಇದೊಂದು ನಾನು ಮತ್ತು ವಿನಯ್ ಕುಮಾರ್ ಸೊರಕೆ ಅವರು ಈ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಸದಸ್ಯರಾಗಿ ಅವರು ನಿಂತಿದ್ರು, ನಾನು ವಿಧಾನಸಭಾ ಸದಸ್ಯರಾಗಿ ನಿಂತಿದ್ದೆ. ನಮಗೆ ಓಟಿಗೆ ಬಿದ್ದಿರ್ತಕ್ಕಂಥದ್ದು 16,000 ಚಿಲ್ಲರೆ, ನನಗೆ 16,000 ಚಿಲ್ಲರೆ, ವಿನಯಕ್ಕೆ ಒಂದೇ ತರ ಓಟು. ಬೇರೆ ಎಲ್ಲ ಕ್ಷೇತ್ರದಲ್ಲಿ ವ್ಯತ್ಯಾಸಗಳು ಬಂದಿದೆ. ಒಂದು ಸ್ವಲ್ಪ ಅವರಿಗೆ ಜಾಸ್ತಿ, ಇನ್ನೊಬ್ಬರಿಗೆ ಕಡಿಮೆ ಅಂತೀವಿ. ಆದ್ರೆ ಒಂದು ಕಾಂಗ್ರೆಸ್ ಹೇಗಿದೆ ಅಂತ ಹೇಳಿದ್ರೆ ಎಷ್ಟು ಓಟ್ ನನಗೆ, ನಾನು ಒಬ್ಬ ಬಂಟ ಸಮಾಜಕ್ಕೆ ಸೇರ್ತಕ್ಕಂಥ, ಅವರು ಬಿಲ್ಲವ ಸಮಾಜಕ್ಕೆ ಸೇರ್ತಕ್ಕ ಜಾತಿ ವಿಚಾರ ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ನಾನು ಒಬ್ಬ ಒಂದು ಸಮುದಾಯಕ್ಕೆ ಸೇರಿದವನು, ವಿನಯ್ ಕುಮಾರ್ ಸೊರಕೆ ಇನ್ನೊಂದು ಸಮುದಾಯಕ್ಕೆ ಸೇರಿದವರು. ಆದ್ರೆ ನಮ್ಗೆ ಬಿಟ್ಟಿರ್ತಕ್ಕಂಥ ಓಟು ಸರಿ ಸಮಾನವಾಗಿ ಬಿಟ್ಟಿರ್ತಕ್ಕಂಥದ್ದು ಕೂಡ ಇದು ಒಂದು ಇತಿಹಾಸ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಒಳ್ಳೆಯ ಕೆಲಸ ಮಾಡಿದಾಗ, ಒಳ್ಳೆಯತನ ಇದ್ದಾಗ ಬಹುಶಃ ಅದನ್ನೆಲ್ಲ ನಮ್ಮ ಸೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತು ಬಹುಶಃ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾನು ನಿಮ್ಮ ಜೊತೆ ಕೆಲವು ವರ್ಷ ನಿಮ್ಮ ಸಾಹಸದಲ್ಲಿ ಇದ್ದೆ ಅನ್ನುವಂಥದ್ದು ನನಗೆ ಸಾಮಾಜಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನ ಬಹುಶಃ ಸುಮಾರು ವರ್ಷ ಸಾಮಾಜಿಕವಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭ. ಇವತ್ತು ನಾನು ಮಾಜಿಯಾಗಿದ್ದೇನೆ, ಆದ್ರೂ ಕೂಡ ನನಗೆ ಪ್ರೀತಿಯ ಕಾರ್ಯಕರ್ತರ ಪ್ರೀತಿ ನನಗೆ ಹೆಚ್ಚು ಶಕ್ತಿಯನ್ನು ಕೊಡ್ತಾ ಇದೆ. ನಾನು ಯುವ ಕಾಂಗ್ರೆಸ್ 10 ವರ್ಷ ಕಾಲ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ. 10 ವರ್ಷ ಕಾಲ ಅಧ್ಯಕ್ಷರಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿ ನನಗೆ ಸಂತೋಷ ಇದೆ. 2 ಬ್ಲಾಕ್ ಕಾಂಗ್ರೆಸ್ ಸ್ವಂತ ಕಟ್ಟಡ ಇದೆ ರಾಮನಾಥರಯ್ಯ ಕ್ಷೇತ್ರದಲ್ಲಿ. ಬಂಟ್ವಾಳದ 2 ನನಗೆ ಸ್ವಂತ ಕಟ್ಟಡ ಇದೆ 2 ಬ್ಲಾಕ್ ಅಲ್ಲಿ ಕೂಡ. ಇನ್ನೊಂದು ಬ್ಲಾಕ್ ಅಲ್ಲಿ ಕಟ್ಟಡ ಆಗುವುದಾದ್ರೆ ಅದು ಇನಾಯತ್ ಅಲಿಯ ಕ್ಷೇತ್ರದಲ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಇಲ್ಲಿ ಇಷ್ಟಪಡ್ತಾ ಇದ್ದೀನಿ.
ವಿನಾಯಕ ಅಲ್ಲಿ ಈಗಲೇ ವಾಮಂಜೂರಿನಲ್ಲಿ ಒಂದು ಜಾಗವನ್ನು ತಗೊಂಡಿದ್ದಾರೆ. ಅದರಲ್ಲಿ ಸ್ವಂತ ಕಟ್ಟಡ ಮಾಡಲಿಕ್ಕೆ ಇವತ್ತು 3 ಕಟ್ಟಡ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಯಾರು ಅನ್ಯತಾ ಭಾವಿಸಬಾರ್ದು. ಸ್ವಂತ ಕಟ್ಟಡ, ಬಾಡಿ ಕಟ್ಟಡ ಅಲ್ಲ, ಸ್ವಂತ ಕಟ್ಟಡ ಇರುವುದು 3 ಕಟ್ಟಡ. ಒಂದು, ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಕಾಡಿ ಬೇಡಿ ಭಿಕ್ಷೆ ಬೇಡಿ ಸರ್ಕಾರ ಜಾಗವನ್ನು ಮಾಡಿ ಜಿಲ್ಲಾ ಕಾಂಗ್ರೆಸ್ ಒಂದು ಕಾಂಗ್ರೆಸ್ ಕಚೇರಿ ಮಾಡಿರ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ಹೇಳಿ ನನಗೆ ಸಂತೋಷ ಇದೆ. ಜೊತೆಯಲ್ಲಿ 2 ಬ್ಲಾಕ್ ಕಾಂಗ್ರೆಸ್ ಬಂಟ್ವಾಳ, ಖಾನಮಂಗಲೂರು ಮತ್ತು ಬಂಟ್ವಾಳ 2 ಬ್ಲಾಕ್ ಅಲ್ಲಿ ಸ್ವಂತ ಕಟ್ಟಡ ಇದೆ. ಅಲ್ಲಿ ಕೂಡ 1 ಬ್ಲಾಕ್ ನಲ್ಲಿ ವಿಜಯ ಬ್ಯಾಂಕಿನ ಇದು ಶಾಖೆ ಇದೆ, ಒಂದು ನಮ್ಮ ಸೊಸೈಟಿಯ ಶಾಖೆ ಇದೆ. ಮಂಗಳೂರಲ್ಲಿ ಕೂಡ ವಿಜಯ ಬ್ಯಾಂಕಿನ ಜೊತೆ ಮಾತಾಡಿಸಿಕೊಂಡು ಆ ವಿಜಯ ಬ್ಯಾಂಕಿನ ಕಚೇರಿಯನ್ನು ಕೂಡ ಶಾಖೆಯನ್ನು ಕೂಡ ಮಂಗಳೂರಲ್ಲಿ ಮಾಡಿ ಬಹುಶಃ 1 ಲಕ್ಷ ಚಿಲ್ಲರೆ ಬಾಡಿಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಬಹುಶಃ ಇದು ನನಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಶಕ್ತಿಯನ್ನ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ನಾನು ಮಾಡಿದ್ದೇನೆ.